ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಇವತ್ತೇ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರ ಪಟ್ಟಿ ಫೈನಲ್ ಆಗುತ್ತಾ? ಡಿಕೆ ಶಿವಕುಮಾರ್ ಲಿಸ್ಟ್ಗೆ ಹೈಕಮಾಂಡ್ ನಾಯಕರು ಓಕೆ ಅಂತಾರ? ಡಿಕೆಶಿ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸೋದು ಯಾರ್ಯಾರು ಗೊತ್ತಾ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಇವತ್ತೇ ಡಿಕೆಶಿ ಸಂಪುಟ ಸಚಿವರ ಪಟ್ಟಿ ಫೈನಲ್ ಆಗುತ್ತಾ? ಡಿಕೆ ಶಿವಕುಮಾರ್ ಲಿಸ್ಟ್ಗೆ ಓಕೆ ಅನ್ನುತ್ತಾ ಹೈಕಮಾಂಡ್? ಡಿಕೆಶಿ ಜೊತೆ ಪ್ರಮಾಣ ವಚನ ಸ್ವೀಕರಿಸೋದು ಯಾರು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಬುಧವಾರ ಡಿಕೆಶಿ ಜೊತೆಗೆ 9 ಜನ ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಯಾರು ಗೊತ್ತಾ ಈ 9 ಮಂದಿ ಶಾಸಕರು? ಡಿಕೆ ಕ್ಯಾಬಿನೆಟ್ಗೆ ಸೇರೋ ಮೊದಲ 9 ಮಂದಿ ಯಾರು? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ಗೆ ಹೈಕಮಾಂಡ್ ಬಳಿ ಇರುವಂತಹ ಶಾರ್ಟ್ ಲಿಸ್ಟ್ ಲಭ್ಯ ಆಗಿದೆ. ಬಿಕಾಸ್ ಸಹಜವಾಗೇನೆ ಕುತೂಹಲ ಇದೆ, ಕ್ಷಣ ಕ್ಷಣಕ್ಕೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯಾವೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಕುತೂಹಲ. ಈಗ ಆಲ್ರೆಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಉಭಯ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆಯನ್ನ ಹೈಕಮಾಂಡ್ ನಾಯಕರೊಟ್ಟಿಗೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರಬಹುದಾದಂಥ ಸಚಿವರು ಯಾರ್ಯಾರಿರಬಹುದು, ಅವರ ಜೊತೆಗೆ 9 ಮಂದಿ ಏನ್ ಕ್ಯಾಬಿನೆಟ್ ಸೇರ್ತಾರಲ್ಲ ಅವ್ರು ಯಾರು, ಆ ಲಿಸ್ಟ್ ಏನಿದೆ ಆ ಲಿಸ್ಟು ಹೈಕಮಾಂಡ್ ಬಳಿ ಇರುವಂತಹ ಶಾರ್ಟ್ ಲಿಸ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಅತ್ತ ಲಿಸ್ಟ್ ಫೈನಲ್ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರು 3ನೇ ತಾರೀಕು ಸಿಎಂ ಡಿಕೆಶಿ ಜೊತೆ 9 ಮಂದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಂದ್ರೆ ಮೊದಲ ಹಂತದಲ್ಲಿ ಸಚಿವರಾಗಿ 9 ಮಂದಿ ಪದಗ್ರಹಣ ಆಗುತ್ತೆ. ಶಾರ್ಟ್ ಲಿಸ್ಟ್ ನಲ್ಲಿ 8 ಮಂದಿ ಹಳುಬರು, ಒಬ್ರು ಮಾತ್ರ ಹೊಸಬರಿಗೆ ಮಣೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇದೆ. ಹೆಸರುಗಳನ್ನ ನೋಡ್ತಾ ಹೋಗೋದಾದ್ರೆ ನಿರೀಕ್ಷೆ ಮಾಡದಂತೆ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ಕೃಷ್ಣ ಬೈರೇಗೌಡರು, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ ಇವರೆಲ್ಲರೂ ಕೂಡ ಪದಗ್ರಹಣವನ್ನ ಸ್ವೀಕರಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ 9 ಮಂದಿ, ಅದರಲ್ಲಿ 8 ಮಂದಿ ಹಳಬರು, ಒಬ್ಬರಿಗೆ ಮಾತ್ರ ಹೊಸ ಮುಖಕ್ಕೆ ಮಣೆ ಹಾಕಿರೋದು ಹೈಕಮಾಂಡ್ ನಾಯಕರು. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ವಿಸ್ತಾರವಾಗಿ ನಾವು ಗಮನಿಸಿದೀವಿ, ಜಿ ಪರಮೇಶ್ವರ್ ಅವರು ಅದರಲ್ಲೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ತಮ್ಮ ಸಂಪುಟದಲ್ಲಿದ್ದಂಥ ಹಳುಬರನ್ನ ಸರ್ಕಾರದ ಭಾಗವಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೇನೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ.
ಅದರಲ್ಲೂ ಹೇಳಿ ಕೇಳಿ ಹಿರಿಯ ಘಟಾನುಘಟಿ ನಾಯಕರಾಗಿರುವಂಥ ಕಾರಣಕ್ಕಾಗಿ ಅದರಲ್ಲಿ ಹೈಕಮಾಂಡ್ ಜೊತೆಗೆ ಒಳ್ಳೆ ರೀತಿಯಾದಂಥ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಆಮೇಲೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು. ಮೊದಲ ಹಂತದಲ್ಲಿ 9 ಮಂದಿ ಏನು ಪದಗ್ರಹಣ ಮಾಡ್ತಾರಲ್ಲ, ಅದರಲ್ಲಿ 8 ಮಂದಿ ಹಳಬರು. ಆಲ್ರೆಡಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಹಿರಿಯ ನಾಯಕರೇನೆ ಎಲ್ಲರೂ ಕೂಡ. ಬಟ್ ಒಬ್ಬರಿಗೆ ಮಾತ್ರ ಹೊಸ ಮುಖಕ್ಕೆ ಮಣೆ ಹಾಕಿರೋದು. ಸೊ ಅದರಲ್ಲೂ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತಲ್ಲ, 60-40 ಅಥವಾ ಹೊಸಬರಿಗೆ ಹಳಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಅದೇ ಒಂದು ಪ್ಲ್ಯಾನನ್ನು ಹೈಕಮಾಂಡ್ ನಾಯಕರು ಮಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ನಿರೀಕ್ಷೆ ಮಾಡದಂತೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ 8 ಮಂದಿ ಹಳಬರು, ಒಬ್ಬರಿಗೆ ಹೊಸ ಮುಖಕ್ಕೆ ಮಣೆ ಹಾಕಿರೋದು ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾವ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಈ ಒಂದು ಶಾರ್ಟ್ ಲಿಸ್ಟ್ ರೆಡಿ ಮಾಡಿದೆ ಅಂತ? ಪ್ರಭು, ಬುಧವಾರ ನಾಡಿದ್ದು ಮಧ್ಯಾಹ್ನ 4:05 ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೇನೆ 9 ಜನ ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ಸಲ್ಲಿ ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ, ಯುವಕರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅಂತ. ಹೀಗಾಗಿ ಮೊದಲ ಬಾರಿ ರಚನೆ ಆಗ್ತಾ ಇರುವಂತಹ ಸಚಿವ ಸಂಪುಟದಲ್ಲಿ ಹೆಚ್ಚು ಈ ಹಿರಿಯರಿಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲೂ ಕೂಡ ಹಿರಿಯರೇ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲೂ ಕೂಡ ಹಿರಿಯರೇ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಾದಂತಹ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪಟ್ಟಿಯಲ್ಲೂ ಕೂಡ ಹಿರಿಯರೇ ಇದ್ದಾರೆ. ಹೀಗಾಗಿ ಈಗ ತೆಗೆದುಕೊಂಡೋಗಿರುವಂತಹ ಪಟ್ಟಿಗಳಲ್ಲಿ 9 ಜನ ಮಾತ್ರ ನಾಡಿದ್ದು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಈ ಹಿಂದೆ ಸಿದ್ದರಾಮಯ್ಯ ಅವ್ರ ಜೊತೆಗೆ ಕೆಲಸ ಮಾಡಿದಂಥ 8 ಜನ, ಒಬ್ಬರು ಮಾತ್ರ ಹೊಸ ಮುಖ. ಸಿದ್ದರಾಮಯ್ಯ ಅವರು ಈ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರಿಂದ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಮಿನಿಸ್ಟ್ರಿಗಿರಿ ಸಿಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಿರುವಂಥದ್ದು. ಒಟ್ಟಾರೆ ಬುಧವಾರ 4:05 ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನುಳಿದ 9 ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಮುಂದೆ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆ ಆದ ಬಳಿಕ ಇನ್ನು ಉಳಿದ 22 ಸ್ಥಾನಗಳ ಪೈಕಿ 20 ಸ್ಥಾನಗಳನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಉಳಿದ 2-3 ಸ್ಥಾನಗಳನ್ನು ಖಾಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರ ಬಂದಿದೆ. ಆದರೆ ಮೊದಲನೇದಾಗಿ ಮೊದಲನೇ ಸಂಪುಟ ರಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗಾಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ. ಆದರೆ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆ ಆದ ಬಳಿಕ 2ನೇ ಹಂತದಲ್ಲಿ ಕ್ಯಾಬಿನೆಟ್ ರಚನೆ ವಿಸ್ತರಣೆ ಏನಿದೆ, ಆ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ಬೋದು. ಯಾಕಂತ ಹೇಳಿದ್ರೆ ಇರುವಂತಹ 33 ಸ್ಥಾನಗಳಿಗೆ ಸುಮಾರು 70ಕ್ಕೂ ಅಧಿಕ ಶಾಸಕರು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ 2-3 ದಿನಗಳಿಂದಲೂ ಕೂಡ ಲಾಬಿ ಮಾಡ್ತಾ ಇರೋ ಒಂದು ಟೀಮ್ ಇದೆ. ಅದೇ ರೀತಿ ಕಳೆದ 6 ತಿಂಗಳಿಂದಲೂ ಕೂಡ ಹೈಕಮಾಂಡ್ ಸಂಪರ್ಕದಲ್ಲಿಂದ ಒಂದು ಟೀಮ್ ಇದೆ. ಕೆಲವರು ಜಾತಿವಾರು ಮನೆ ಹಾಕಿ ಅಂತ ಹೇಳ್ತಾರೆ, ಕೆಲವರು ಜಿಲ್ಲಾವಾರು ಮನೆ ಹಾಕಿ ಅಂತ ಹೇಳ್ತಾರೆ, ಕೆಲವರು ಪದೇ ಸಚಿವರಾಗಿರುವಂಥವ್ರನ್ನ ಕೈ ಬಿಟ್ಟು ಹೊಸ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗಿರೋ ಯೋಚನೆ ಏನು ಅಂತ ಹೇಳಿದ್ರೆ, ಪಕ್ಷ ಕೇವಲ 2 ವರ್ಷಗಳ 2028 ಚುನಾವಣೆ ದೃಷ್ಟಿಯಿಂದ ಸರ್ಕಾರ ರಚನೆ ಮಾಡುವಂಥದ್ದಲ್ಲ, ಮುಂದೆ ಇನ್ನೂ 5-10 ವರ್ಷಗಳನ್ನು ಇಟ್ಕೊಂಡು ಆ ಯೋಚನೆಯನ್ನು ಇಟ್ಕೊಂಡು ಆ ಚಿಂತನೆಯನ್ನು ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಯೋಚನೆಗಳು ಇರುವಂಥದ್ದು. ಹೀಗಾಗಿ ಬಹುತೇಕ ನಾಡಿದ್ದಂತೂ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ 9 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಅದರಲ್ಲಿ ಬಹುತೇಕ ಈಗ ನಾವೇನು ಶಾರ್ಟ್ ಲಿಸ್ಟ್ ಅಂತ ಆಗ್ತಾ ಇದ್ವಿ, ಇದು ಸಿದ್ದರಾಮಯ್ಯ ಅವ್ರ ಪಟ್ಟಿಯಲ್ಲೂ ಈ ಹೆಸರುಗಳಿದ್ದಾವೆ, ಡಿ ಕೆ ಶಿವಕುಮಾರ್ ಅವ್ರ ಪಟ್ಟಿಯಲ್ಲೂ ಇದೆ, ಖರ್ಗೆ ಅವರ ಪಟ್ಟಿಯಲ್ಲೂ ಕೂಡ ಇದೆ. ಈ 3 ಪಟ್ಟಿಗಳನ್ನು ಹೊರತುಪಡಿಸಿ ಬೇರೆ ಪಟ್ಟಿ ಅಂತೂ ಬರೋದಕ್ಕೆ ಆಗೋದಿಲ್ಲ. 1-2 ಹೆಸರುಗಳು ಬದಲಾವಣೆ ಆಗಬಹುದು ಅಷ್ಟೇ. ಇನ್ನು ಉಳಿದ ಹೆಸರುಗಳಿಗೆ ಮಾತ್ರ ದೊಡ್ಡ ಮಟ್ಟದ ಒಂದು ರೇಸ್ ಆಗ್ಬೋದು. ಒಂದೊಂದು ಸಮುದಾಯ, ಒಂದೊಂದು ಜಿಲ್ಲೆಯಲ್ಲೂ ಕೂಡ 2-3 ಆಕಾಂಕ್ಷಿಗಳಿರೋದ್ರಿಂದ ಸಹಜ 2ನೇ ಬಾರಿ ಸಂಪುಟ ವಿಸ್ತರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಮಣೆ ಹಾಕುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡುವಂತಹ ಸಾಧ್ಯತೆ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.